ನಮ್ಮ ಕಾಂತಾರ ಪಿಕ್ಚರ್ ಉಂಟಲ್ಲ ರಿಷಬ್ ಅವರೆಲ್ಲ ಇಲ್ಲಿಗೆಲ್ಲ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಮಾಡಿದ್ದಾರೆ. ಮತ್ತೆ ಮನುಷ್ಯರು ತುಂಬಾ ಜನ ಇಲ್ಲಿ ಎಷ್ಟೇ ಅಭಿವೃದ್ಧಿ ಮಾಡಿದ್ರು ಇಲ್ಲಿ ಜನ ತುಂಬಾ ಬರುವುದಿಲ್ಲ ಅಂತ ನಾವು ಧ್ಯಾನ ಸ್ಥಿತಿಯಲ್ಲಿ ಇರುವುದಂತೆ ಅಲ್ಲಿ ಬಂದ ಆಗ್ತದಂತೆ. ಅದಕ್ಕೆ ಕೆಲವರು ಬರ್ತಾರೆ ಅಲ್ಲಿ ಅದು ಅವನ ಇಚ್ಛೆ ಅಂತೆ ಬರಬೇಕು ಅಂತ ಹೇಳಿ ಆಕಸ್ಮಿಕವಾಗಿ ಬಂದ್ಬಿಡ್ತಾರೆ. ಕೆಲವರಿಗೆ ಬರಬೇಕು ಅಂದ್ಕೊಂಡ್ರು ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲ ಒಳ್ಳೇದಾಗದೇ ಅವ್ರವ್ರ ಮನಂತ ನಿಮಗೆ ದುರ್ಬುದ್ಧಿ ಜಾಸ್ತಿ ಅದೇ ನನಗೆ ಈಗಲೇ ಬೇಕು ಅಂತ ಹೇಳಿದ್ರೆ ಕೊಡೋಕೆ ನಮಗೆ ಸಕಾಲದಲ್ಲಿ ಕೊಡ್ತಾನೆ ದೇವರು ಕೊಡುವಾಗ ಕೊಡ್ತಾನೆ. ಆ ಮೂಲಲಿಂಗವನ್ನ ಕಲಿಯುವುದು ಮಾತ್ರ ಮುಟ್ಟಿ ಪೂಜೆ ಮಾಡಿದ್ರೆ ಅಪವಿತ್ರ ಆಗ್ತದೆ. ಕಲಿಯುವುದು ಮಾತ್ರ ಎಷ್ಟೇ ಪುಣ್ಯಾತ್ಮರಾದ್ರು ಅವರಲ್ಲಿ ಪಾಪ ಶೇಷ ಇರ್ತದಂತೆ, ಅವ್ರು ಮುಟ್ಬಾರ್ದಂತೆ ಅನ್ನ. ಅಲ್ಲಿ ಮುಂದೆ ಹೋಗಿ ಲೆಫ್ಟಿ ತಿರುಗಿದೆ ಅದು ನೀರಿನ ಒಳಗಡೆ ಇಳಿದು ಹೋಗಿದೆ. ಆ ಗುಹೆ ಮತ್ತೆ ಇದೆ, ಮತ್ತೆ ಮುಂದೆ ಇದೆ, ಆಗುದಿಲ್ಲ ಅದು ನೀರಿನ ಒಳಗಡೆ ಹೋಗಿದೆ. ಅದರಲ್ಲಿ ನೋಡಿದ್ದೇವೆ ಹುಲಿ ಬಂದು ಮನೆ ಪಕ್ಕದಲ್ಲೇ ಬಂದು ಕೂಗಿದ್ದು. ಅದು ಯಾವ ರೀತಿ ಗರ್ಜನೆ ಅಂದ್ರೆ ದೂರದಲ್ಲಿ ಕೂಗೋದು ಎಲ್ಲರೂ ಕೇಳ್ಕೊಂಡಿದ್ದಾರೆ. ಮನೆ ಗೋಡೆ ಪಕ್ಕದಲ್ಲೇ ಕೂತ್ಕೊಂಡು ಕೂಗಿದಾಗ ಈ ಕಲ್ಲು ಇದೆಲ್ಲ ವೈಬ್ರೇಟ್ ಆಗ್ತದೆ. ಒಳಗಡೆ ಅಲ್ಲಿ ಹೆಂಗಾದ್ರೂ ಮುಟ್ಟಿ ಹೋಗುದಷ್ಟೇ. ಕೆಲವರೆಲ್ಲ ಕಾಶಿಗೆ ಹೋಗ್ತದೆ ಅಂತ ಹೇಳಿ ಹೇಳುದು, ಅದೆಲ್ಲ ಸುಮ್ಮನೆ ಹಳ್ಳಿ ಜನ ಹೇಳುವುದಷ್ಟೇ, ಅಷ್ಟು ದೂರ ಎಲ್ಲ ಇರುವುದಿಲ್ಲ. ನಮ್ಮಲ್ಲೆಲ್ಲ ಹಾಗೆ ಹೇಳುದು ಕಾಶಿಗೆ ಹೋಗ್ತದೆ ಅಂದ್ರೆ ಮೊದಲೆಲ್ಲ ಕಾಶಿಗೆ ಹೋದರೆ ಯಾರು ಬರುದಿಲ್ಲ ಇತ್ತು, ಇದ್ರೊಳಗೆ ಹೋದವರು ಯಾರು ಬರುದಿಲ್ಲ ಇತ್ತು. ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟವ್ರು ಹೇಳಿದ್ರು ಇಲ್ಲಿ ಪೂಜೆ ಮಾಡೋರಿಗೆ ಮಕ್ಕಳಾಗುದಿಲ್ಲ ಅಂತ ಹೇಳಿ. ಒಳ್ಳೇದಾಗಿದೆ ಅವರಿಗೆ. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ, ಕೆಲವರೆಲ್ಲ ನಮ್ಮ ಹೆಸರು ಹೇಳ್ಬೇಡಿ ಅಂತಾರೆ. ಇದೆಲ್ಲ ದೇವರ ಮಹಿಮೆ ಅಂತ ಹೇಳಿ ಹೇಳುದು ನಾನು. ಕೆಲವರೆಲ್ಲ ಇದನ್ನು ತಿಳ್ಕೊಳ್ಳುವುದಿಲ್ಲ. ದೇವರು ಇದ್ದಾನೆ ನಮ್ ಜೊತೆ, ನೀವೇನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ದೇವ್ರು ನಿಮ್ ಜೊತೆ ಇರ್ತಾನೆ. ಕದಂಬ ರಾಜ ಒಬ್ಬ ದೇಶ ಭ್ರಷ್ಟ ಆಗಿ ಅವನು ಕೊನೆ ಕಾಲದಲ್ಲಿ ಇಲ್ಲೇ ಇದ್ದಿದ್ದಂತೆ, ಮತ್ತೆ ಇಲ್ಲೇ ಅವನ ಅಂತ್ಯ ಆಯ್ತಂತೆ. ಮತ್ತೆ ಇಲ್ಲಿ ಸರ್ಪ ಉಂಟು, ಇದೆ ಈಗಲೂ ಉಂಟು, ಬಟ್ ಅದು ಎಲ್ಲೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಹುಡುಕಿದ್ರು ನಾವು ಹೂಳು ತೆಗೆಯುವಾಗ ಕ್ಲೀನ್ ಮಾಡುವಾಗ ಒಮ್ಮೆ ಸಿಗ್ಲಿಲ್ಲ. ಆದ್ರೆ ಏನಾದ್ರು ಮೈಲಿಗೆ ಆದ್ರೆ ತೊಂದರೆ ಆದ್ರೆ ಬಂದ್ಬಿಡ್ತದೆ, ಕಾಣಿಸ್ಕೊಳ್ತದೆ. ಇದೇ ಕಟ್ಟೆ ಮೇಲೆ ಹೊಂದ್ಕೊಂಡು ಓಡಾಡ್ತಾ ಇರ್ತದೆ. ಇದು ಗುಹೆ. ಈ ಗುಹೆಗೆ ತುಂಬಾ ವರ್ಷದ ಇತಿಹಾಸ, ತುಂಬಾ ಅಂದ್ರೆ ಒಂದು 2000 ವರ್ಷಕ್ಕಿಂತ ಹಿಂದಿನ ಇತಿಹಾಸ ಇದಕ್ಕೆ. ಶಂಕರಾಚಾರ್ಯರು ಕೊಲ್ಲೂರಲ್ಲಿ ಮೂಕಾಂಬಿಕೆ ಪ್ರತಿಷ್ಠೆ ಮಾಡುವಾಗ ಇಲ್ಲಿನ ಪುರೋಹಿತರೆಲ್ಲ ಹೋಗಿದ್ರಂತೆ ಅಲ್ಲಿ ಪ್ರತಿಷ್ಠೆ ಮಾಡ್ಲಿಕ್ಕೆ. ಅದಕ್ಕಿಂತಲೂ ಹಿಂದೆ ಈ ದೇವಸ್ಥಾನ ಉಚ್ಚಾಯ ಸ್ಥಿತಿಯಲ್ಲಿ ಇತ್ತು. ಅದ್ರ ನಂತರದಲ್ಲಿ ಈ ಜೈನರ ಆಡಳಿತದ ಕಾಲದಲ್ಲ ಇಲ್ಲಿನ ಜೈನರನ್ನಾಗಿ ಕನ್ವರ್ಟ್ ಮಾಡಿದ್ರು. ಕನ್ವರ್ಟ್ ಮಾಡಿದಾಗ ಇದನ್ನ ಜೈನ ಬಸದಿ ಅಂತ ಹೇಳಿ ಮಾಡಿದ್ರು. ಆವಾಗ ಮೊದಲಿದ್ದು ಈಶ್ವರನ ಹೆಸರು ಏನೋ ಗೊತ್ತಿಲ್ಲ, ಅವರು ಕೇಶವನಾಥ ಅಂತೇಳಿ ಹೆಸರಿಟ್ಟರಿಗೆ. ಅಂದ್ರೆ ಅವರು ಆದಿನಾಥ ಚಂದ್ರನಾಥ ಅಂದ್ರೆ ಜೈನ ದೇವರು ಉಂಟಲ್ಲ, ಹಾಗೆ ಕೇಶವನಾಥ ಅಂತೇಳಿ ಮಾಡಿ ಇಲ್ಲಿನವರಿಗೆಲ್ಲ ಬಸದಿ ತರ ಮಾಡಿ ಕೊಟ್ಟರು. ಕೊನೆಗೆ ಇಲ್ಲಿನ ಜ್ಯೋತಿಷಿಗಳು ಬ್ರಾಹ್ಮಣರೆಲ್ಲ ಒಟ್ಟಾಗಿ ಅವ್ರನ್ನ ಮತ್ತೆ ಮೂಲ ಧರ್ಮಕ್ಕೆ ಕರ್ಕೊಂಡು ಬಂದರು. ಮತ್ತೆ ಆಯಾ ಜಾತಿಗೆ ಹೇಳ್ಕೊಂಡು ಮತ್ತೆ ಜೈನರೆಲ್ಲ ಕಡಿಮೆ ಆಯ್ತು ಈ ಊರಲ್ಲಿ. ಇದು ಒಳಗಡೆ ಬನ್ನಿ. ಇದು ಎದುರುಗಡೆ ತೋರ್ತಾ ಇರೋದು ಕೇಶವನಾಥ ದೇವರು. ಮತ್ತೆ ಇದಕ್ಕೆ ಸೂರ್ಯ ಅಸ್ತ ಆಗುವಾಗ ಸೂರ್ಯ ಕಿರಣ ಲಿಂಗಕ್ಕೆ ಬೀಳ್ತದೆ. ಸಾಧಾರಣ ಸಂಜೆ 6:15 ಬೀಳ್ತದೆ. ಇಲ್ಲಿಂದ ಬರುದು ಸೂರ್ಯ ಕಿರಣ ಪಶ್ಚಿಮದಿಂದ ನೇರ ಅಲ್ಲಿ ಬರ್ತದೆ. ದಿನ 6 ಕಾಲ 6:20 ಸಂಜೆ 2-3 ನಿಮಿಷ. ನೀರೆಲ್ಲ ಇದು ನೀರು ಯಾವಾಗಲೂ ಇರುತ್ತಾ? ಇದು ನೀರು ಎಲ್ಲ ವರ್ಷದೆಲ್ಲರೂ ನೀರು ಇರ್ತದೆ. ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಇರ್ತದೆ. ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಇರ್ತದೆ. ವರ್ಷ ಪೂರ್ತಿ ನೀರು ಇರುತ್ತೆ. ವರ್ಷ ಪೂರ್ತಿ ನೀರು ಇದ್ದೇ ಇರುತ್ತೆ. ಮೀನುಗಳು ಇಲ್ಲ ಮೀನೆಲ್ಲ ಕಚ್ಚಿಲ್ಲ. ಇದು ಮನುಷ್ಯನ ನೋಡಿ ನೋಡಿ ಅದು ಒಳಗಡೆ ಬಲಭಾಗದಲ್ಲಿ ಗುಹೆ ಮತ್ತೆ ಮುಂದೆ ಹೋಗಿದೆ. ಬಲಭಾಗದಲ್ಲಿ ಗುಹೆ ಮತ್ತು ಮುಂದೆ ಇದೆ. ಅದು ಅಲ್ಲಿ ಮುಂದೆ ಹೋಗಿ ಲೆಫ್ಟಿ ತಿರುಗಿದೆ. ಅದು ನೀರಿನ ಒಳಗಡೆ ಇಳಿದು ಹೋಗಿದೆ. ಆ ಗುಹೆ ಮತ್ತೆ ಇದೆ, ಮತ್ತೆ ಮುಂದೆ ಇದೆ, ಆಗುದಿಲ್ಲ. ಅದು ನೀರಿನ ಒಳಗಡೆ ಹೋಗಿದೆ. ಅದ್ರೊಳಗೆ ಹತ್ರ ನೋಡಿದ್ದೆ ನಾನು. ಮೀನು ಹಾವೆಲ್ಲ ಇದ್ದೇವೆ ಅದ್ರೊಳಗಡೆ. ಮುಂದೆ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ. ಅದ್ರ ಒಳಗಡೆ ಮೂಲ ಈಶ್ವರಲಿಂಗ ಇರುದು. ಒಳಗಡೆ ಮೂಲದಲ್ಲಿ ಈಶ್ವರಲಿಂಗ ಅದ್ರ ಒಳಗಡೆ. ನಾವು ಅದ್ರೊಳಗೆ ಪೈಪೆಲ್ಲ ಹಾಕಿ ನೋಡಿ 60 ಅಡಿ ಪೈಪೆಲ್ಲ ದೂಡಿ ನೋಡಿ ಅದ್ರ ಒಳಗಡೆ ಹೋಗ್ತದೆ. ಮತ್ತು ಅದು ಏನಂದ್ರೆ ಹಿಂದಿನ ಕಥೆ ಏನಂದ್ರೆ ಈ ಬ್ರಹ್ಮ ಭೂಮಿಯಲ್ಲಿ ಸೃಷ್ಟಿ ಕಾರ್ಯ ಮಾಡಿದಾಗ ಎಷ್ಟೇ ಸೃಷ್ಟಿ ಮಾಡಿದ್ರು ಸೃಷ್ಟಿ ಸಂತತಿ ಇಲ್ಲದೆ ಪಶು ಪಕ್ಷಿಗಳು ಮನುಷ್ಯರೆಲ್ಲ ಒಡೆದು ಹೋದ್ರಂತೆ. ಮತ್ತೆ ಮತ್ತೆ ಸೃಷ್ಟಿ ಮಾಡಿದ್ರೆ ಮತ್ತೆ ಮತ್ತೆ ಒಡೆದೋಯ್ತಂತೆ. ಕೊನೆಗೆ ದೇವತೆಗಳು ಋಷಿ ಮುನಿಗಳೆಲ್ಲ ಚಿಂತನೆ ಮಾಡಿದಾಗ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆ ಆಯಿತು, ಅದಕ್ಕೆ ಸೃಷ್ಟಿ ನಿರಂತಕವಾಗಿ ಸಾಗುವುದಿಲ್ಲ ಅಂತ ಹೇಳಿದಾಗ ಈಶ್ವರನನ್ನ ಪ್ರಾರ್ಥನೆ, ಮೂಲ ಪುರುಷ ಅಂದ್ರೆ ಅವನೇ ಅಂತೆ, ಅವನನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಅವನು ಭೂಮಿಯಲ್ಲಿ ಬಂದು ನೆಲೆಯಾದಂತೆ. ಅದು ಆ ನೆಲೆಯಾದ ಪ್ರದೇಶವೇ ಇದಂತೆ. ಅವ ಇಲ್ಲಿ ನೆಲೆಯಾದ ಕೂಡಲೇ 7 ನದಿಗಳು ಉದ್ಭವವಾಗಿ ಅವನಿಗೆ ಅಭಿಷೇಕ ಆಗಿದ್ದಂತೆ. ಮನುಷ್ಯರು ಪೂಜೆ ಮಾಡಿ ಅಭಿಷೇಕ ಮಾಡಿದ್ದಲ್ಲ, ನದಿಗಳೇ ಉದ್ಭವ ಆಗಿದ್ದು, ಅಭಿಷೇಕ ಆಗಿದೆ. ಆ ನೀರೇ ಇಲ್ಲಿ ಹೊರಗಡೆ ಬರುವುದು. ಅದರ ಮೇಲೆ ಇಲ್ಲಿ ನೆಲೆ ಆದ್ಮೇಲೆ ಮತ್ತೆ ಭೂಮಿಯಲ್ಲಿ ಸಂತತಿ ಎಲ್ಲ ವೃದ್ಧಿ ಆಯ್ತಂತೆ. ಬ್ರಾಹ್ಮಣ ಸೃಷ್ಟಿ ನಿರಾತಂಕವಾಗಿ ಸಾಕ್ತದೆ. ಮತ್ತೆ ಕಲಿಯುಗ ಬಂದಾಗ ಮತ್ತೆ ದೇವತೆಗಳ ಚಿಂತೆ ಪ್ರಾರಂಭ ಆಗ್ತದಂತೆ.
ಆ ಮೂಲ ಲಿಂಗವನ್ನ ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಿದ್ರೆ ಅಪವಿತ್ರ ಆಗ್ತದೆ. ಕಲಿಯುಗದ ಮನುಷ್ಯರು ಎಷ್ಟೇ ಪುಣ್ಯಾತ್ಮರಾದ್ರು ಅವರಲ್ಲಿ ಪಾಪ ಶೇಷ ಇರ್ತದಂತೆ, ಅವ್ರು ಮುಟ್ಟಬಾರ್ದಂತೆ ಅದನ್ನ. ಅದಕ್ಕೆ ದೇವತೆಗಳು ಆ ಭಾಗವನ್ನ ಕಲ್ಲಿನಿಂದ ಮರೆ ಮಾಡಿ ಇಲ್ಲಿ ಹೊರಗಡೆ ಒಂದು ಲಿಂಗವನ್ನ ಸೃಷ್ಟಿ ಮಾಡ್ತಾರೆ. ಈ ಕಡೆ ತಿರುಗಿ ಇಲ್ಲಿ ಒಂದು ಲಿಂಗವನ್ನ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡ್ಬೋದು ಆ ಲಿಂಗವನ್ನ. ಅದು ಸಾವಿರಾರು ವರ್ಷದ ಹಿಂದೆ ಇಲ್ಲಿ ಜನವಸತಿ ಇಲ್ಲದೆ, ಹೂಳು ತುಂಬಿ ಪೂಜಾದಿಗಳು ಇಲ್ಲದೆ ಅದು ಮಣ್ಣಡಿ ಕೂತೋಯ್ತು. ಅದು ಒಂದು 4-5 ವರ್ಷ ಹಿಂದೆ ಪುನಃ ಪ್ರತಿಷ್ಠೆ ಮಾಡುವಾಗ ಈ ಹೂಳನ್ನೆಲ್ಲ ತೆಗೆಯುವಾಗ ಮತ್ತೆ ಸಿಕ್ತು ನಮ್ಗೆ ಅದು. ಆ ಒಳಗಿರುವ ಲಿಂಗಕ್ಕೆ ಅಭಿಷೇಕ ಆದ ನೀರೇ ಇದ್ರ ಮೇಲೆ ಹೊರದು ಹೋಗುದು. ಇದಕ್ಕೂ ಅಭಿಷೇಕ ಆಗ್ತದೆ ಅದಿನಲ್ಲಿ. ಸೂರ್ಯಾಸ್ತ ಆಗುವಾಗ ಸೂರ್ಯಕಿರಣ ಇದಕ್ಕೆ ಮತ್ತೆ ಆ ಲಿಂಗಕ್ಕೆ ಬೀಳ್ತದೆ. ಅದು ಪ್ರಕೃತಿಯ ಪೂಜೆ ಮಾಡೋದಂತೆ ಇದಕ್ಕೆ. ಎಲ್ಲದಕ್ಕೂ ಒಳಗಿರುವ ಲಿಂಗಕ್ಕೂ ಸೂರ್ಯಕಿರಣ ಬೀಳ್ತದೆ. ಇದಕ್ಕೀಗ ನಾ ಈ ಕಟ್ಟೆ ಕಟ್ಟಿರೋದ್ರಿಂದ ಬೀಳ್ತಾ ಇಲ್ಲ, ಆ ಲಿಂಗಕ್ಕೆ ಬೀಳ್ತದೆ. ಅದು ಸೂರ್ಯನೇ ಆರತಿ ಮಾಡೋದಂತೆ. ಅಂದ್ರೆ ಈಶ್ವರ ಇಲ್ಲಿ ಧ್ಯಾನ ಮಾಡೋದಂತೆ. ಹಾಗಾಗಿ ಪ್ರಕೃತಿಯ ಪೂಜೆ ಮಾಡೋದಂತೆ. ಮತ್ತೆ ಮನುಷ್ಯರು ತುಂಬಾ ಜನ ಇಲ್ಲಿ ಎಷ್ಟೇ ಅಭಿವೃದ್ಧಿ ಮಾಡಿದ್ರು ಇಲ್ಲಿ ಜನ ತುಂಬಾ ಬರುವುದಿಲ್ಲ ಅಂತ. ಯಾಕಂದ್ರೆ ನಾವು ಧ್ಯಾನ ಸ್ಥಿತಿಯಲ್ಲಿ ಇರುವುದಂತೆ, ಅವನಿಗೆ ಭಂಗ ಆಗ್ತದಂತೆ. ಅದಕ್ಕೆ ಕೆಲವರು ಬರ್ತಾರೆ ಅಲ್ಲಿ, ಅದು ಅವನ ಇಚ್ಛೆ ಅಂತೆ ಬರ್ಬೇಕು ಅಂತ ಹೇಳಿ. ಆಕಸ್ಮಿಕವಾಗಿ ಬಂದ್ಬಿಡ್ತಾರೆ. ಕೆಲವರಿಗೆ ಬರ್ಬೇಕು ಅಂದ್ಕೊಂಡ್ರು ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಇದು ಇಲ್ಲಿ ವಿಷಯ ಏನೋ ಅವನ ಇಚ್ಛೆ ಅದು, ನಾನಂತ ಹೇಳುದಿಲ್ಲ. ಮತ್ತೆ ಇಲ್ಲಿ ಅಂತಂದ್ರೆ ಒಮ್ಮೆ 2 ಸರ್ಪಗಳಿಗೆ ತೊಂದರೆ ಆಯ್ತಂತೆ, ಕಷ್ಟಕ್ಕೀಡಾದಂತೆ. ದುಷ್ಟರಿಂದ ಅವರಿಗೆ ಕಷ್ಟ ಆಯ್ತಂತೆ. ಆ ಸರ್ಪಗಳು ಇಲ್ಲಿ ಬಂದು ಈಶ್ವರನ ಹತ್ರ ರಕ್ಷಣೆ ಕೋರಿದಂತೆ. ಆವಾಗ ಈಶ್ವರ ಹೇಳಿದಂತೆ, ನೀವು ಇಲ್ಲೇ ನೆಲೆಯಾಗಿರಿ, ಇದು ನಿಮ್ಮಿಂದಾಗಿ ಇದು ನೀರು ಪವಿತ್ರ ತೀರ್ಥ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರಂತೆ. ಹಾಗಾಗಿ ಆ ಕಡೆಯಲ್ಲಿ 2 ನಾಗಶಿಲೆ ಉಂಟು ಪ್ರತಿಷ್ಠಾಪನೆ ಆಗಿದ್ದು. ಮುಂಚೆ ಇದ್ದಿತ್ತು, ಪುನಃ ಪ್ರತಿಷ್ಠಾಪನೆ ತೋರ್ತದೆ, ಅಲ್ಲಿ ತೋರ್ತದೆ ನಾಗಶಿಲೆ. ಈ ಕಡೆ ಬನ್ನಿ, ಆ ಕಡೆ ಅಲ್ಲಿ ತೋರ್ತದೆ. ಪುನಃ ಪ್ರತಿಷ್ಠೆ ಮಾಡಿದ್ರು, ಮುಂಚೆ ಇದ್ದಿತ್ತು. ಮತ್ತೆ ಅಲ್ಲಿ ಕಟ್ಟೆ ಹಿಂದ್ಗಡೆ ಎಡಭಾಗದಲ್ಲಿ ಒಂದು ಬಾವಿ ಉಂಟು. ತುಂಬಾ ಆಳ ಇಲ್ಲ, ಇಲ್ಲಿ ಒಂದು 3 ಅಡಿ ಆಳ ಉಂಟು. ಈಶ್ವರನಿಗೆ ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಈಶಾನ್ಯ ಭಾಗದಿಂದ ನೀರು ತರಬೇಕಂತೇಳಿ ಉಂಟು ಶಾಸ್ತ್ರ. ಅದೇ ಪ್ರಕಾರ ಹಿಂದಿನವ್ರು ಯಾರೋ ಮಾಡಿ ಇಟ್ಟಿದ್ರು. ಅದು ಹೂಳು ತುಂಬಿ ಹೋಗಿತ್ತು. ಒಂದು 4 ವರ್ಷ ಹಿಂದೆ ಸಿಕ್ತು ಅದು ಹೂಳೆಲ್ಲ ತೆಗೆಯುವ. ಮತ್ತೆ ಇಲ್ಲಿ ವಿಶೇಷ ಅಂತಂದ್ರೆ, ಮುಂಚೆ ಎಲ್ಲ ಎಳ್ಳಾಮಾಸೆ ಜಾತ್ರೆ ನಡೀತಾ ಇರ್ಲಿಲ್ಲ. ಅದೇ ಕದಂಬ ರಾಜ ಒಬ್ಬ ದೇಶ ಭ್ರಷ್ಟ ಆಗಿ ಅವನು ಕೊನೆ ಕಾಲದಲ್ಲಿ ಇಲ್ಲೇ ಇದ್ದಿದ್ದಂತೆ. ಮತ್ತೆ ಇಲ್ಲೇ ಅವನ ಅಂತ್ಯ ಆಯ್ತಂತೆ. ಅವನ ಕಾಲದಲ್ಲಿ ಇಲ್ಲಿ ಜಾತ್ರೆ ಎಲ್ಲ ಪ್ರಾರಂಭ ಆಗಿದಂತೆ. ಎಳ್ಳಾಮಾಸೆಗೆ ವಿಶೇಷ ಜಾತ್ರೆ, ಶಿವರಾತ್ರಿಗೆ ವಿಶೇಷ ಜಾತ್ರೆ ಆ ಕಾಲದಲ್ಲಿ ಆಗಿದಂತೆ. ಅದು ಹೆಚ್ಚು ಕಡಿಮೆ ಒಂದು 1000 ವರ್ಷದ ಹಿಂದಿನ ಕಥೆ. ಅವ್ರು ಇಲ್ಲೇ ಸಮಾಧಿ ಎಲ್ಲ ಉಂಟಂತೆ. ಅದು ನಮಗೆ ಸಿಗ್ಲಿಲ್ಲ. ಇಲ್ಲ, ನಾವು ಕಾಡೊಳಗೆಲ್ಲ ಹೋಗಿ ಸರ್ಚ್ ಮಾಡ್ಲಿಕ್ಕಿಲ್ಲ. ಇಲ್ಲಿ ವೈಟ್ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಎಲ್ಲ ವಿಷಯ ಹೇಳಿದ್ರು, ಬಟ್ ಅದು ನಮ್ಗೆ ಸಿಗ್ಲಿಲ್ಲ. ಆದ್ರೆ ಆದಿವಾಸಿಗಳದ್ದು ಒಂದು 100-200 ಸಮಾಧಿ ಸ್ಥಳ ಎಲ್ಲ ಉಂಟಿಲ್ಲಿ ಆದಿವಾಸಿಗಳದ್ದು. ಅವರೆಲ್ಲ ಈಗ ನಾಗರಿಕತೆ ಬಂತು, ಈ ಊರಲ್ಲೆಲ್ಲ ಬೇಸಾಯ ಮಾಡ್ಕೊಂಡೆಲ್ಲ ಇದ್ದಾರೆ. ಮುಂಚೆ ಒಂದು 400 ವರ್ಷದ ಹಿಂದೆ ಇಲ್ಲಿ ಇದ್ರು ಆದಿವಾಸಿಗಳು. ಈಗ ಇದೇ ಊರಲ್ಲಿ ಕೆಳಗಡೆ ಇದ್ದಾರೆ. ಈಗೆಲ್ಲ ನಾಗರಿಕತೆ ಬೆಳೆದಿದ್ದಲ್ಲ, ಕಾಡಲ್ಲೇ ಇರ್ತಿದ್ರು. ಮತ್ತೆ ಅಂತ ಹೇಳೋದು, ಮತ್ತೆ ಇಲ್ಲಿ ಸರ್ಪ ಉಂಟು, ಇಲ್ಲಿ ಈಗಲೂ ಉಂಟು. ಬಟ್ ಅದು ಎಲ್ಲೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಹುಡುಕಿದ್ರು ಸಿಗುದು. ನಾವು ಹೂಳು ತೆಗೆಯುವಾಗ ಕ್ಲೀನ್ ಮಾಡುವಾಗ ಒಮ್ಮೆ ಸಿಗ್ಲಿಲ್ಲ. ಆದ್ರೆ ಏನಾದ್ರು ಮೈಲಿಗೆ ಆದ್ರೆ ತೊಂದರೆ ಆದ್ರೆ ಬಂದ್ಬಿಡ್ತದೆ, ಕಾಣಿಸ್ಕೊಳ್ತದೆ. ಇದೇ ಕಟ್ಟೆ ಮೇಲೆಲ್ಲ ಮಾಡ್ಕೊಂಡು ಓಡಾಡ್ತಾ ಇರ್ತದೆ, ಆ ಲಿಂಗದ ಹತ್ರ ಇರ್ತದೆ. ಬಟ್ ಈಗ ಇಲ್ಲ. ಮತ್ತೆ ಹಾವುಗಳನ್ನ ಕೇಳಿದ್ರಲ್ಲ, ಹಾವಿದ್ರೆ ಅದು ನೀರು ಹಾವಿರುವುದಿಲ್ಲ. ಅದು ಈ ಕಡೆ ಇರುವುದಿಲ್ಲ, ಸ್ವಲ್ಪ ಕಡಿಮೆ. ಒಳಗಡೆ ಎಲ್ಲ ಇದ್ದೇವೆ, ಆ 3 ಮೂಲೆಲ್ಲ ನೋಡಿ ಎಲ್ಲ ಇರ್ತವೆ. ಅದೆಲ್ಲ ಆಚೆ ಬರುತ್ತದು, ಆ ಕಡೆ ಇಲ್ಲಿ ಈ ಕಡೆ ಬರೋ ಚಾನ್ಸ್ ಬರ್ತಪ್ಪ. ಈಗ ಅಂತ ಹೇಳಿದ್ರೆ 2 ದಿನ ಆಯ್ತು, ಇವತ್ತು 3ನೇ ದಿನ. ಹಾವು ಮೀನು ಯಾವ್ದು ಇರಲಿಲ್ಲ, ಎಲ್ಲ ಅದು ಒಳಗಡೆ ಹೋಗಿದ್ದೇವೆ. ಅಲ್ಲಿ ಅದು ಒಳಗಡೆ ಹೋಗಿದ್ದೇವೆ. ಇದರಲ್ಲಿ ಎಲ್ಲಿಗೆ ಹೋಗುತ್ತೆ ಅದು ಒಳಗಡೆ ಅಲ್ಲಿ ಹೆಂಗಾದ್ರೂ ಮುಚ್ಚಿ ಹೋಗುದಷ್ಟೇ. ಕೆಲವರೆಲ್ಲ ಕಾಶಿಗೆ ಹೋಗ್ತದೆ ಅಂತೇಳಿ ಹೇಳುದು. ಅದೆಲ್ಲ ಸುಮ್ಮನೆ ಹಳ್ಳಿ ಜನ ಎಲ್ಲ ಹೇಳುದಷ್ಟೇ, ಅಷ್ಟು ದೂರ ಎಲ್ಲ ಇರುವುದಿಲ್ಲ. ನಮ್ಮಲ್ಲೆಲ್ಲ ಹಾಗೆ ಹೇಳುದು, ಕಾಶಿಗೆ ಹೋಗ್ತದೆ ಅಂದ್ರೆ. ಮೊದಲೆಲ್ಲ ಕಾಶಿಗೆ ಹೋದರೆ ಯಾರು ಬರುದಿಲ್ಲ ಇತ್ತು, ಇದ್ರೊಳಗೆ ಹೋದವರು ಯಾರು ಬರುದಿಲ್ಲ ಇತ್ತು. ಕಾಶಿಗೆ ಹೋದ್ರು ದೇವರ ಪಾದ ಸೇರಿದ್ರು ಅಂತ ಹೇಳಿ ಕಾಶಿಗೆ ಹೋಗುದು ಅಷ್ಟೇ. ದೇವಸ್ಥಾನ ಉಡುಪಿ ಜಿಲ್ಲೆಯಿಂದ, ಉಡುಪಿ ಮೇನ್ ಸಿಟಿಯಿಂದ ಇಲ್ಲಿಗೆ ಒಂದು 80 ಕಿಲೋಮೀಟರ್ ಆಗ್ತದೆ. ಕುಂದಾಪುರ ತಾಲೂಕು, ಕುಂದಾಪುರದಿಂದ ಒಂದು 40 ಕಿಲೋಮೀಟರ್ ಆಗ್ತದೆ ಇಲ್ಲಿಗೆ.
ಕುಂದಾಪುರದಲ್ಲಿ ಕೆರಾಡಿ ಗ್ರಾಮದಿಂದ ಇಲ್ಲಿಗೆ ಪಂಚಾಯತ್ನಿಂದ ಇಲ್ಲಿ 4.5 ಕಿಲೋಮೀಟರ್ ಆಗ್ತದೆ. ಈ ದೇವಸ್ಥಾನ ಸುತ್ತಲೂ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುತ್ತಲೂ ವೈಲ್ಡ್ ಲೈಫ್ ಫಾರೆಸ್ಟ್ ಇದು. ಇಲ್ಲಿ ಈ ಪರಿಸರದಲ್ಲಿರೋದು ಒಂದು 2-3 ಮನೆ. ಹಳ್ಳಿ ಅಂದ್ರೆ ಇದಕ್ಕಿಂತ ಹಳ್ಳಿ ಬೇರೆ ಯಾವುದಿಲ್ಲ. ಇಲ್ಲಿ ಕರೆಂಟ್ ಸೌಕರ್ಯ ಇಲ್ಲ, ಮತ್ತೆ ಇಲ್ಲಿ ನೆಟ್ವರ್ಕ್ ಅನ್ನೋದು ಇಲ್ಲೇ ಇಲ್ಲ. ಮತ್ತೆ ಕಾಡಿನ ಹಾದಿ ಅಂದ್ರೆ ಈ ಡಾಂಬರ್ ಜಲ್ಲಿ ರಸ್ತೆನಲ್ಲ, ಬರೀ ಮಡ್ ರೋಡ್. ಹೀಗೆ ಇಲ್ಲಿ ಬರುವವರಿಗೆಲ್ಲ ಸ್ವಲ್ಪ ಈ ಬೈಕ್ ರೈಡಿಂಗ್ ಮಾಡೋದು ಸ್ವಲ್ಪ ಅವ್ರಿಗೆ ಬ್ಯಾಲೆನ್ಸ್ ಬೇಕು. ಕಾರ್ ತಗೊಂಡು ಬರುದಾರೆ ಈ ಹೊಸ ಕಾರ್ ತಗೊಂಡು ಬರುದು, ಮತ್ತೆ ಈ 800 ತಂದ್ರೆ ಅಡಿ ಗಾಡಿ ಎಲ್ಲ ಹೊಡ್ಕೊಂತ ಬರ್ಬೇಕು. ಸ್ವಲ್ಪ ಜಾಗ್ರತೆ ಬೇಕು ಅಷ್ಟೇ. ದೊಡ್ಡ ಟಿ ಗಾಡಿ ಬಸ್ ಎಲ್ಲ ಬರ್ತದೆ, ಏನ್ ತೊಂದರೆ ಇಲ್ಲ. ಇಲ್ಲಿನ ವ್ಯವಸ್ಥೆ ಅಂತ ಅಂದ್ರೆ ಸೋಮವಾರ ದಿನ ವಿಶೇಷ ಪೂಜೆ, ಮತ್ತೆ ಈ ಆದಿತ್ಯವಾರ ಮತ್ತೆ ಈ ಗೌರ್ಮೆಂಟ್ ರಜೆ ಇದ್ದಂದಿನಲ್ಲ ಇಲ್ಲಿ ಪೂಜೆಗೆ ಬೇರೆ ವ್ಯವಸ್ಥೆ ಮಾಡಿರ್ತದೆ. ಬೇರೆ ದಿನ ಎಲ್ಲ ಜನ ಬರೋದು ಕಡಿಮೆ. ಇಲ್ಲಿಗೆ ಬಂದವರಿಗೆ ಮುಂಚಿತವಾಗಿ ಹೇಳಿದ್ರೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೇವೆ. ಇಲ್ಲೇ ಇದ್ರೆ ಆದಿತ್ಯವಾರ ಸೋಮವಾರ ಬರೋರಿಗೆ ಮಾಮೂಲಿ ಊಟದ ವ್ಯವಸ್ಥೆ ಇರ್ತದೆ. ಮತ್ತೆ ಕೆಲವರು ಇಲ್ಲಿ ಹಾಲ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಅವರಿಗೆ ನಾವಿಲ್ಲಿ ಸಂಜೆಗೆ ಬೆಳಿಗ್ಗೆ ಊಟದ ವ್ಯವಸ್ಥೆ ಮಾಡ್ತೇವೆ. ಉಳ್ಕೊಳ್ಳಿಕ್ಕೆ ಹಾಲ್ ಇದೆ, ಲ್ಯಾಟ್ರಿನ್ ಬಾತ್ರೂಮ್ ವ್ಯವಸ್ಥೆ ಎಲ್ಲ ಇದೆ. ಬಂದು ಉಳ್ಕೊಳ್ತಾರೆ. ಬೆಂಗಳೂರು ಕಡೆಯಿಂದ ಮೈಸೂರಿಂದ ಎಲ್ಲ ಬಂದವರು ಇಲ್ಲಿ ಒಂದು ರಾತ್ರಿ ಉಳಿದ ಅಥವಾ ಒಂದು ಡೇ ಉಳಿದೆಲ್ಲ ಹೋಗ್ತಾರೆ. ಎಲ್ಲರಿಗೆ ಎಂತ ಗೊತ್ತಾ, ಅವರವರ ಭಕ್ತಿಗೆ ಬಿಟ್ಟ ವಿಷಯ. ಕೆಲವರೆಲ್ಲ ಈಗ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದೆ. ಉದಾಹರಣೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಹೆಸರು ಹೇಳುವುದಿಲ್ಲ. ಅವನು ಏನು ಇರ್ಲಿಲ್ಲ, ನಿಲ್ಲಾಗಿದ್ದ. ಇವತ್ತು ಅವನು 100 ಕೋಟಿ ಸಾವುಕಾರ. ನಮ್ಮ ಕಾಂತಾರ ಪಿಕ್ಚರ್ ಉಂಟಲ್ಲ, ರಿಷಬ್ ಶೆಟ್ಟಿ, ಅವರೆಲ್ಲ ಇಲ್ಲಿಗೆಲ್ಲ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಮಾಡಿದ್ದಾರೆ. ಒಳ್ಳೇದಾಗಿದೆ ಅವರಿಗೆ. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ, ಕೆಲವರೆಲ್ಲ ನಮ್ಮ ಹೆಸರು ಹೇಳ್ಬೇಡಿ ಅಂತಾರೆ. ಇದೇ ಊರಿನವ್ರು, ಇದೇ ಗ್ರಾಮದವರು. ರಿಷಬ್ ಶೆಟ್ಟಿ ಅವರು ಎಲ್ಲ ಇದೆ ಇಲ್ಲಿನವ್ರು. ಇಲ್ಲಿಗೆ ಪ್ರಾರ್ಥನೆ ಮಾಡ್ಕೊಂಡೆ ಹೋದವರು. ಇಲ್ಲಿ ಬಂದರೆಲ್ಲರೂ ಒಳ್ಳೇದಾಗಿದೆ. ಆಗಿದಪ್ಪ, ಇಲ್ಲಿ ಒಳ್ಳೇದಾಗದೆ ಅವ್ರವ್ರ ಕರ್ಮ ನಾವಂತ ದೇವ್ರು ಖಂಡಿತ ಇದೆ. ಉದಾಹರಣೆ ನಾನೇ. ನಾ ಇಲ್ಲಿ ಬರುವಾಗ 15 ರೂಪಾಯಿ ಇಟ್ಕೊಂಡು ಬಂದಿದ್ದೆ. ಹಾಗೆ ಆಯ್ತು, ಒಂದಿಷ್ಟು ವರ್ಷ ಪೂಜೆ ಮಾಡ್ಕೊಂಡಿದ್ದೆ. ನಂಗೆ ಇಲ್ಲಿ ಪೂಜೆ ಮಾಡೋರಿಗೆ ಯಾರು ಹೆಣ್ಣು ಕೊಡುದಿಲ್ಲ, ಅದು ಬ್ರಾಹ್ಮಣರಲ್ಲಿ ಹೆಣ್ಣೆ ಇಲ್ಲ. ಮತ್ತೆ ಬಂದವರೆಲ್ಲ ಹೇಳಿದ್ರು ಭಟ್ರ ಕತೆ ಅಂತ ಅಂತೇಳಿ. 36 ವರ್ಷ ಆಯ್ತು ಅವಾಗ ಇಲ್ಲಿ ದೇವ್ರ ಹತ್ರ ತಿಳಿಸಿದೆ. ದರ್ಶನ ನೋಡಿ, ದೇವ್ರ ದರ್ಶನ ತಿಳಿಸಿದೆ. ಮತ್ತೆ ತಿಳಿಸಿದ ಕೂಡಲೇ ಒಂದೇ 15 ದಿನದಲ್ಲಿ ಅಲ್ಲ, 1 ತಿಂಗಳಲ್ಲಿ ಮದುವೆ ಆಯ್ತು. 1 ತಿಂಗಳಲ್ಲಿ ಅಲ್ಲ ಇದ್ದಾರೆ ಮೇಡಮ್, ಮೈಸೂರು ಕಡೆ ಹುಡುಗಿ. ಮತ್ತೆ 5 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ. ಆವಾಗ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟವ್ರು ಹೇಳಿದ್ರು, ಇಲ್ಲಿ ಪೂಜೆ ಮಾಡೋರಿಗೆ ಮಕ್ಕಳಾಗುದಿಲ್ಲ ಅಂತೇಳಿ. ಕೊನೆಗೆ ಆಯ್ತು, ಎಂತ ಮಾಡುದು ಅಂದ್ಕೊಂಡು ಮತ್ತೆ ದೇವ್ರ ಹತ್ರ ಎಲ್ಲ ಪೂಜೆ ಮಾಡಿ, ವಿಶೇಷ ಪೂಜೆ ಮಾಡಿ, ಪ್ರಸಾದ ಎಲ್ಲ ತಗೊಂತು. ಅದಾಗಿ ಸ್ವಲ್ಪ ದಿನದಲ್ಲಿ ಒಂದು ಮಗು ಆಯ್ತು. ಇದೆಲ್ಲ ಪವಾಡವೇ. ಮತ್ತೆ ಇಲ್ಲಿ ಬಿಟ್ಟು ಹೋಗ್ಬೇಕಂತೇಳಿ ಮಾಡಿದೆ. ಇಲ್ಲಿ ಇದ್ರೆ ಕಷ್ಟ ಆಗುತ್ತೆ, ಬದುಕುದ ಇನ್ಕಮ್ ಏನಿಲ್ಲ. ಒಂದಿನ ಎಲ್ಲ ಐಟಮ್ ಎಲ್ಲ ಮನೆ ಕಳಿಸಿ ಕೊಟ್ಟಿದ್ದೆ, ನಾಳೆ ಬೆಳಿಗ್ಗೆ ಪೂಜೆ ಮಾಡಿ ಹೋಗುದಂತೇಳಿ. ರಾತ್ರಿ ಹುಲಿ ಬಂದು ಮನೆ ಪಕ್ಕದಲ್ಲೇ ಬಂದು ಕೂಗಿದ್ದು. ಅದು ಯಾವ ರೀತಿ ಗರ್ಜನೆ ಅಂದ್ರೆ ದೂರದಲ್ಲಿ ಕೂಗೋದು ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ. ಮನೆ ಗೋಡೆ ಪಕ್ಕದಲ್ಲೇ ಕೂತ್ಕೊಂಡು ಕೂಗಿದಾಗ ಈ ಕಲ್ಲು ಇದೆಲ್ಲ ವೈಬ್ರೇಟ್ ಆಗ್ತದೆ, ಇದೆಲ್ಲ. ಆವಾಗ ರಾತ್ರಿ ಹೆದರಿಕೆ ಆಯ್ತು. ಓಹ್, ನಾನು ಬಿಟ್ಟು ಹೋಗ್ತೇನೆ, ತಪ್ಪಾಯ್ತು. ಮತ್ತೆ ಎಂತ ಇಲ್ಲ, ನಾಲ್ಗೆಲ್ಲ ಒಂದಿತ್ತು, ಬೆವರೆಲ್ಲ ಬಂದಿತ್ತು. ಅಂತೇಳಿ ಹೇಳಿದೆ ಅಷ್ಟೇ. ಆಯ್ತು, ಅರ್ಧ ಗಂಟೆಯಲ್ಲೇ ಕೂಗಿದ್ದು ನಿಲ್ಸಿ ಬಿಡ್ತು. ಮತ್ತೆ ಬೆಳಗ್ಗೆ ಮನೆ ಹೋಗಿ ರಿಕ್ಷಾ ಮಾಡ್ಕೊಂಡು ಐಟಮ್ ಎಲ್ಲ ಹಾಕೊಂಡು ಬಂದೆ. ಮತ್ತೆ ಇಲ್ಲ ಇದು ಇದೆಲ್ಲ ದೇವರ ಮಹಿಮೆ ಅಂತ ಹೇಳಿ ಹೇಳುದು ನಾನು. ಕೆಲವರೆಲ್ಲ ಇದನ್ನ ತಿಳ್ಕೊಳ್ಳೋದಿಲ್ಲ. ದೇವರು ಇದ್ದಾನೆ ನಮ್ ಜೊತೆ. ನೀವು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ, ದೇವ್ರು ನಿಮ್ ಜೊತೆ ಇರ್ತಾನೆ. ನಿಮ್ಮ ಎಲ್ಲ ನಮ್ಗೆ ದುರ್ಬುದ್ಧಿ ಜಾಸ್ತಿ ಆದ್ರೆ, ನನಗೆ ಈಗಲೇ ಬೇಕು ಅಂತ ಹೇಳಿದ್ರೆ ದೇವ್ರು ಕೊಡುವ ಕಷ್ಟ. ನಮಗೆ ಸಕಾಲದಲ್ಲಿ ಕೊಡ್ತಾನೆ ದೇವ್ರು, ಕೊಡುವಾಗ ಕೊಡ್ತಾನೆ. ಈಗಲೇ ನಮ್ಗೆ ದೊಡ್ಡ ಸಾಹುಕಾರ ಆಗಬೇಕು, ನಂಗೆ ಈಗಲೇ ದೊಡ್ಡ ಮನೆ ಆಗ್ಬೇಕು, ಅದೆಲ್ಲ ನಾವು ಇಟ್ಕೊಳ್ಬಾರ್ದು. ನಂಗೆ ಈಗ ಬೇಕಾದಾಗ ಕೊಟ್ಟಿದ್ದೆ. ನಂಗೆ ಇಲ್ಲಿ ಕಷ್ಟ ಆಯ್ತು. ಮತ್ತೆ ಕೆರಾಡಿಯಲ್ಲಿ ಒಬ್ರು ಕರೆದು ಒಂದು ಮನೆ ಕಟ್ಸಿ ಕೊಟ್ಟು ಅದೊಂದು ಪೂಜೆ ಕೊಟ್ಟರು. ಪೂಜೆ ಮಾಡ್ಕೊಂಡು ಅಲ್ಲಿದ್ದೇನೆ. ಮನೆಯಲ್ಲಿ ಕರೆಂಟು, ಇದು ಕಾರು, ಬೈಕ್ ಎಲ್ಲ ಬೇಡ್ಕೊಂಡಿದ್ದೆ, ಎಲ್ಲ ದೇವ್ರು ಕೊಟ್ಟಿದ್ದಾನೆ. ಹಾಗೆ ಎಲ್ಲರಿಗೂ ಕೊಟ್ಟಾನ ದೇವ್ರು. ಅವರವರ ಭಕ್ತಿಗೆ ಬಿಟ್ಟು ಹೇಳ್ಕೊಡುದಿಲ್ಲ. ಕೆಲವರು ಕೊಟ್ಟಿದ್ನು ಹೇಳ್ಕೊಡುದಿಲ್ಲ, ಕೊಡ್ತಾನೆ. ಈಗ ನಮ್ಮ ಫ್ರೆಂಡ್ ಈಗ ನಿನ್ನೆ ಜಾತ್ರೆ ಆಯ್ತು. ನಿಮ್ ಕಂಡಾಗಿದ್ದಾರೆ ಎಲ್ಲ ಹುಡುಗರು ಸೇರ್ಕೊಂಡು ಜಾತ್ರೆ ಮಾಡಿ 1-2-3 ಲಕ್ಷ ಖರ್ಚು ಮಾಡಿದ್ದಾರೆ. ಯಾರು ಏನ್ ಶ್ರೀಮಂತರ ಅಂತ ಹೇಳಿಯಲ್ಲ, ಆ ಕೊಡುವ ಮನಸ್ಸನ್ನೆಲ್ಲ ಕೊಟ್ಟಿದ್ದಾನೆ. ಮತ್ತೆ ಎಲ್ಲರೂ ನನ್ನ ಜೊತೆ, ಈ ದೇವಸ್ಥಾನ ಕಮಿಟಿ ಅಂತ ಇಲ್ಲ, ನಿನ್ನೆ ಬೆಳಿಗ್ಗೆ ಎಲ್ಲ ಬಂದಿದ್ದಾರೆ, ಕಲೆಕ್ಷನ್ ಮಾಡಿದ್ದಾರೆ. ಸಂಜೆಗೆಲ್ಲ ಲೆಕ್ಕಾಚಾರ ಮಾಡಿ ನಿನ್ನೆ ಕ್ಲೋಸ್. ಇನ್ನೀಗ ಅಷ್ಟೇ ಶಿವರಾತ್ರಿ ಹಬ್ಬಕ್ಕೆ ಬರ್ತಾರೆ, ವರ್ಧಂತಿಗೆ ಬರ್ತಾರೆ, ಇನ್ ನೆಕ್ಸ್ಟ್ ಹಬ್ಬಕ್ಕೆ ಬರ್ತಾರೆ. ಎಲ್ಲ ಅವರೇ ಮಾಡೋದು, ನಾವೆಲ್ಲ ವ್ಯವಸ್ಥೆ ಮಾಡೋದು, ದುಡ್ಡು ಎಲ್ಲ ಅವ್ರು ಕೊಟ್ಟು ಹೋಗ್ತಾರೆ. ಇದೆಲ್ಲ ದೇವರ ಮಹಿಮೆ. ಕಮಿಟಿ ಇದ್ದ ದೇವಸ್ಥಾನಕ್ಕೂ ಈ ವ್ಯವಸ್ಥೆ ಇಲ್ಲ. ಕಮಿಟಿಯವ್ರು ಕೊಡ್ಲಿಕ್ಕೆ ಕಷ್ಟ. ಇಲ್ಲಿ ಕೊಡ್ತಾರೆ. ನಾ ಏನೇನು ತಕರಾರಿಲ್ಲ, ಜಗಳ ಇಲ್ಲ, ಎಂತದಿಲ್ಲ.